ಸರೋಜಾ ಸೂಜಿನ ಮನೆಯಿಂದ ಆಚೆ ಹಾಗೆ ಮಾಡೋ ಕೆಲಸ ನಮ್ಮದು. ಅವರು ಪುನಃ ಈ ಮನೆ ಒಳಗೆ ಕಾಲೇಜ್ ಮಾಡೋ ಕೆಲಸ ನಿಂದು. ಏನಂತೀಯ? ಆಗಬೈದು. ಅಜ್ಜಿ, ನಿಮ್ಮಿಂದಾಗಿ ಎಲ್ಲ ಪರೀಕ್ಷೆನೂ ಮಾಡಾಯ್ತು. ಪಪ್ಪಂಗೆ ಸೂಜಿ ಬಗ್ಗೆ ಕೇರು ಕನ್ಸನ್ನು ಏನೂ ಇಲ್ಲ. ಪಪ್ಪ ಈಗ ಪೂರ ನಮ್ ಕಡೆಗೆ ಆಗ್ಬಿಟ್ಟಿದ್ದಾರೆ. ಸೂಜಿ ಹೆಸರು ಪಪ್ಪಂಗಾಗಲ್ಲ. ಹೌದಾ? ಅಣ್ಣ ಸೂಜಿ ಬಗ್ಗೆ ದ್ವೇಷ ಬೆಳೆಸ್ಕೊಂಡಿದ್ದಾರ? ಹೂ, ಮತ್ತೆ ಲಕ್ಷ್ಮೀ ಪುಟ್ಟ, ಇನ್ನು ಒಂದು ಪರೀಕ್ಷೆ, ಆನ್ಯುವಲ್ ಎಕ್ಸಾಮಿನೇಷನ್, ಕೊನೆ ಪರೀಕ್ಷೆ, ಅದೊಂದು ಮಾಡಿಬಿಡು. ಅಂದ್ರೆ ನೀನ್ ಹೇಗಾದ್ರೂ ಮಾಡಿ ಅವ್ರ ಮನೆ ಬಿಟ್ಟು ಹೋಗೋ ಹಾಗೆ ಮಾಡು. ಹೇಗಿದ್ರು ನಿಮ್ಮಪ್ಪ ನಿನ್ನ ಮಾತು ಕೇಳ್ತಾನೆ ಅಂತ ಹೇಳ್ದೆಲ್ಲ, ಏನಾದರೂ ನೆಪ ಮಾಡಿ ಅವಳನ್ನ ಇಲ್ಲಿಂದ ಓಡಿಸ್ಬಿಡು. ಆಗ ಒಂದೇ ಏಟಿಗೆ 2 ಹಕ್ಕಿ ಪಡೆದಾಗುತ್ತೆ. ಅವಳನ್ನ ನಿಮ್ ಮನೆಯಿಂದ ಹೊರಗಡೆ ಹಾಕ್ಸ್ತೀನಿ. ಬಗ್ಗೆ ಕೇರೇ ಇಲ್ಲ. ನನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಯಾಕೋ ಪುಟ್ಟ, ಏನಾಯ್ತು? ನಾನು ಪ್ರಾಮಿಸ್ ಮಾಡಿ, ನಾನು ಏನೇ ಡಿಸಿಷನ್ ತಗೊಂಡ್ರು ಅದಕ್ಕೆ ಬೇಡ ಅನ್ನಲ್ಲ ಅಂತ. ಪ್ರಾಮಿಸ್ ಪುಟ್ಟ, ಏನಂತ ಹೇಳು? ಈ ಹಣನೇ ಸೂಜಿ ಸರೋಜಾ ಆಂಟಿನ ಈ ಮನೆ ಬಿಟ್ಟು ಓಡಿಸ್ಬೇಕು. ರಶ್ಮಿ, ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಏನ್ ತಮಾಷೆ? ಶ್ರೀ, ನೀವು ಇವಳಿಗೆ ತುಂಬಾ ಫ್ರೀಡಮ್ ಕೊಡ್ತಿದ್ದೀರಾ. ಇದನ್ನ ಹೀಗೆ ಬಿಟ್ರೆ. ರಂಜು, ಲಕ್ಷ್ಮೀ ಪುಟ್ಟ, ಯು ಹ್ಯಾವ್ ಆಲ್ ರೈಟ್ಸ್ ಟು ಪುಟ್ ದೆಮ್ ಔಟ್ ಆಫ್ ದಿಸ್ ಹೌಸ್. ಓಕೆ, ನಮ್ಮ ಮನೆಯಿಂದ ಆಚೆ ಕಳಿಸು. ನಡಿ. ಶ್ರೀ, ವಾಟ್ಸ್ ಹ್ಯಾಪನಿಂಗ್? ಶ್ರೀ, ಶ್ರೀ, ಊಟ ಮಾಡಿ ಸಾಕು, ಹೊರಡಿ ಇಲ್ಲಿಂದ. ರಶ್ಮಿ, ವಾಟ್ ದ ಹೆಲ್ ಇಸ್ ದಿಸ್? ಶ್ರೀ, ಏನಿದು? ಕೀಪ್ ಕ್ವೈಟ್ ರಂಜು, ಜಸ್ಟ್ ಕೀಪ್ ಕ್ವೈಟ್. ನಮ್ಮ ಮಗಳಿಗೆ ಅವಳ ನಿರ್ಧಾರಗಳನ್ನ ತಗೊಳ್ಳೋ ಫ್ರೀಡಮ್ಮು ನಾವು ಕೊಡಬೇಕು. ನಮಗೆ ಬೇರೆ ಕೆಲಸದವ್ರು ಬೇಕು ಅಷ್ಟೇ ತಾನೇ. ಕರೆಸಿದ್ರಾಯ್ತು, ಅದರಲ್ಲೇನು. ಈಗ ಅವಳಿಗೆ ಅವರಿಬ್ರು ಇಲ್ಲಿರೋದು ಇಷ್ಟ ಇಲ್ಲ. ರಶ್ಮಿ, ಗೋ ಹೆಡ್. ಸಾಕು ಊಟ ಮಾಡಿದ್ದು, ಕೈ ತೊಳ್ಕೊಂಡು ಹೊರಡಿ. ರಶ್ಮಿ ಪುಟ, ಏನಾಯ್ತು? ನನ್ನ ಮಗಳಿಗೆ ನೀನು ನಿನ್ನ ಮಗಳು ಇಲ್ಲಿರೋದು ಇಷ್ಟ ಇಲ್ಲ. ನೀನು ನಿನ್ನ ಮಗಳು ಗಂಟು ಮೂಟೆ ಕಟ್ಕೊಂಡು ಹೊರಡಿ. ನಿಮ್ಮ ಸ್ಲಮ್ ಮನೆಯಲ್ಲೇ ಇರಿ. ಅಮ್ಮ, ನಾವು ಮತ್ತೆ ರಶ್ಮಿ ಮನೆಗೆ ಹೋಗಲ್ವಾ? ಇನ್ನೆಲ್ಲಿ ಪುಟ್ಟ ರಶ್ಮಿ ಮನೆ? ಆ ಮನೆ ಋಣ ತೀರ್ ಹೋಯ್ತು. ಅವ್ರು ನಮಗಿರೋ ಉಪಕಾರನ ನಾವು 7 ಜನ್ಮ ಎತ್ತಿದ್ರು ತೀರ್ಸೋಕ್ಕಾಗಲ್ಲ. ನಿಮ್ಮಪ್ಪ ಸಾಯೋಕ್ ಮುಂಚೆ ಯಾವುದೇ ಸಂದರ್ಭದಲ್ಲಿ ಆ ಮನೆ ಬಿಟ್ಟು ಬರಬೇಡಿ, ಅಲ್ಲೇ ಇದ್ದು ಅವ್ರ ಋಣ ತೀರ್ಸಿ ಅಂತ ಹೇಳಿದ್ರು. ಆದರೆ ಅವ್ರ ಮಾತನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಗೂಡು ಬಿಟ್ಟಿರೋ ಹಕ್ಕಿ ಇನ್ನೊಂದು ಗೂಡು ಸೇರೋದ್ರೊಳಗೇನೆ ನಮ್ಮ ಪಂಜರದಲ್ಲಿ ಅದುಮ್ಕೊಂಡ್ಬಿಡ್ಬೇಕು. ನಾವು ಅದುಮ್ಕೊಳ್ಳೋ ಅಭಿ ಸಿಕ್ಕಬಾರ್ದು. ಸಿಕ್ಕಿದ್ರೆ ಉತ್ಸಾಹ ಬಿಡ್ತವೆ, ಪುರ್ರ ಅಂತ ಹೊಂಟು ಹೋಗ್ಬಿಡ್ತವೆ. ಆಮ್ಯಾಕೆ ನಾವು ಅವುಗಳ ಪುಕ್ಕನ ಎಣಿಸ್ಕೋತಾ ಕುತ್ಕೋಬೇಕಾಯ್ತದೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಬಿಡಿ. ನನ್ನಿಂದನೇ ತಗಲಾಕೊಂಡು ವಿದ್ಯಾ ಅವ್ರಿಗೆ ಗೊತ್ತಾಗಬಾರ್ದು. ಯಾವುದೇ ಕಾರಣಕ್ಕೂ ಈ ಕೆಲಸ ನಾನೇ ಮಾಡ್ಸಿರೋದು ಅಂತ ಅವ್ರಿಗೆ ತಿಳಿಲೇಬಾರ್ದು. ನಿಂತವ ಹರಿಕತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಕೆಟ್ಟೋಯ್ತದೆ. ಅವನ್ನ ಎತ್ತಾಕೊಂಡು ಬಾಳ್ ಬಂಗ್ಲೆ ತಗೋ ಬನ್ನಿ.